ರೇಷ್ಮಾಸ್ ಯೂಟ್ಯೂಬ್ ಚಾನಲ್. ಮನೇಲಿ ಒಂದು ಮಗುರ್ಬೇಕು, ಮುಖದ ಮೇಲೆ ನಗುರ್ಬೇಕು, ನಗಿಸ್ತಾ ಇರಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಗಕ್ಕೂ ನಂಗಂತೂ ಇಲ್ಲ. ಹೌದು ಗೈಸ್, ಇವಾಗ ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ. ನಾಳೆ 6 to 6 ಕಾಲ್ ಶೀಟ್ ಇದೆ. ಬಟ್ ನನಗೆ ನಾಳೆ ಒಂದು ಟಾಸ್ಕ್ ಇದೆ. ಹೌದು, ಟಾಸ್ಕ್ ಇದೆ. ಯುದ್ಧ ಗೆಲ್ಬೇಕಾಗಿದೆ. ಅದು ಏನು ಅಂತ ತಿಳ್ಕೊಬೇಕಂದ್ರೆ ಬ್ಲಾಗ್ನ ಪೂರ್ತಿ ನೋಡಿ, ನಾಳೆ ಹೇಳ್ತೀನಿ ನಿಮಗೆ. ಇದೇ ಬ್ಲಾಗ್ ನಮ್ಮಂತವ್ರಿಗೆ ಈ ತರ ಎಲ್ಲ ಕಷ್ಟ ಕೊಡಬಾರ್ದು ದೇವ್ರು. ಹೌದು, ಆಕ್ಚುಲಿ ಕೊಡಬಾರ್ದು. ಇವಾಗ ನಾನೇ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದು ಒಂದು ದೊಡ್ಡ ಕಷ್ಟನೇ. ಮಾಡ್ತಿದ್ದೀರಾ? ನಾಳೆಗೆ ಏನಪ್ಪ ಇದು ಸೋಯಾ ಚಂಕ್ಸ್ದು ಏನೋ ಗ್ರೇವಿ ಥರ, ಅದು ಅದ್ರ ಗ್ರೇವಿ, ಅದು ಒಂದು ಗೊಜ್ಜು. ಈಗ ಇದಕ್ಕೆ ಆ ನಾಯಿಯ ಮೂಳೆ, ನಾಯಿಗೆ ಟಾಯ್ಗೆ ಆಟ ಆಡಕ್ಕೆ ಕೊಡೋವಂಥ ಮೂಳೆ ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಅದನ್ನು ಇದಕ್ಕೆ ಹಾಕಬೇಕು. ಆದರೆ ಈಗಲೇ ಹಾಕಲ್ಲ, ನಾಳೆ ಇವ್ರದ್ದು ಯಾವಾಗ ಸೀನ್ ಇರುತ್ತೆ ಅಲ್ವಾ, ಟಾಸ್ಕ್ ಸೀನ್ ಇರುವಾಗ ಹಾಕ್ತೀವಿ ಅದಕ್ಕೆ. ಸೊ ನಾಳೆ ಹೆಂಗಾಗುತ್ತೆ ಏನೋ ನಮಗೂ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರದ್ದು ನಾವು ಯಾವತ್ತೂ ಮಾಡಿಲ್ಲ, ಬೇರೆ ಭಯ ಆಗ್ಲಿಕ್ಕತ್ತೈತೆ. ಯವ್ವ ನಾನೇನು ಮಾಡಲೇ ಯವ್ವ. ಏನೋ ನನಗೆ ಕೈಗೆ ಸಿಕ್ಕಿದ್ನೆಲ್ಲ ಹಾಕ್ಬಿಟ್ಟು ಕೈಗೆ ಸಿಕ್ಕಿದ್ದು ಹಾಕಿ ಗ್ರೇವಿ ಥರ ಮಾಡಿದ್ದೀನಿ ಇದು. ಸೊ ಅಂದರೆ ಫ್ರೆಂಡ್ಸ್, ನಿಜ ಹೇಳಿ, ಇದೆಲ್ಲ ನಾನ್ ವೆಜ್ ಥರ ಫೀಲ್ ಆಗ್ತಾ ಇದೆಯಾ? ನನಗೆ ಗೊತ್ತಾಗ್ತಾ ಇಲ್ಲ ಬಿಡ. ಮೂಳೆ ಅಲ್ಲ ಕಣ, ಮತ್ತೆ ಸುಮ್ಮನೆ ಮಿಲ್ಕಿಗೆ ಆಟ ಆಡೋಂಥ ಹೆದ್ರುಕೊಂಬೇಟ, ಇವನು ಹೆದ್ರುಕೊಂಬೇಟ. ಬಿಸಿ ಇದೆ ಅಣ್ಣ. ಬಿಸಿಗೆ ಏನು ಟೇಸ್ಟ್ ಗೊತ್ತಾಗುತ್ತೆ. ನಾಳೆ ನಳ್ಳಿ ಮೂಳೆ ಅಲ್ಲ, ನಲ್ಲಿ ಮೂಳೆ ಏನೋ ಒಂದು ಮೂಳೆ, ಈ ಟಾಯ್ ಮೂಳೆ, ನಳ್ಳಿ ಮೂಳೆನ ತಿನ್ನೋ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಯ್ನ ನಲ್ಲಿ ಮೂಳೆಯಾಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನು ಪ್ರೊನೌನ್ಸ್ ಮಾಡೋಕ್ಕೂ ಬರ್ತಿಲ್ಲ ನನಗೆ. ಅನಿಸ್ತದೆ ಗುರು. ವಾಟ್ಸ್ ಯುವರ್ ಅನಿಸಿಕೆ ಅಬೌಟ್ ಅನಿಸಿಕೆ ಅಂದರೆ ನಿಜ ನಮ್ಮಂಥವ್ರಿಗೆ ಈ ಥರದ್ದೆಲ್ಲ ಶಿಕ್ಷೆ ಯಾಕೆ ಕೊಡ್ತಾ ಇದ್ದಾನೆ ದೇವರು ಅಂತ ಗೊತ್ತಿಲ್ಲ. ಆದರೆ ನಾವು ಯಾರು ಈಗ ಇವಳೇನಾದ್ರೂ ಸೀನಲ್ಲಿ ಇದು ನಾವೇನು ಮಾಡ್ಕೊಂಡು ಹೋಗಿದ್ದೀವಿ ಅದನ್ನು ತಿಂದರು ನೋಡಿದವರೆಲ್ಲ ಅಂದ್ಕೊಳ್ಳೋದು, ಓ ಇವ್ರು ನಾನ್ ವೆಜ್ ಸಾರ್ಯ ಬಾರಿಸ್ತಾರೆ ಅಂತ. ನಮ್ಮ ಮೇಕಪ್ ಎಲ್ಲ ಆಯಿತು. ಓಕೆ ಬಾಯ್. ಅದು ಹಿಂದ್ಗಡೆ ಸರಿ ಹೋಗಿಲ್ಲ ಅಂದರೆ ಹೇಳ್ತಾರೆ, ನೋಡ್ಕೊ ಈ ಕಡೆ ಸರಿ ಹೋಗಿಲ್ಲ. ಇವಾಗ ನಮ್ಮದು ಸಜೆಷನ್ ಸೀನ್ ಆಯಿತು. ಈಗ ಏನು ಮಾಡಬೇಕಂದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಸರಿ ಮಾಡಿಸ್ಕೊಳ್ಬೇಕು. ಅದಾದಮೇಲೆ ಇನ್ನೇನು ಮಾಡಬೇಕು ಮತ್ತೆ ನಮ್ಮ ಸೀನ್. ಹಾಯ್ ಮೇಡಮ್. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಹೀರೋಯಿನ್ ಮೇಡಮ್ಗೆ ನಮಸ್ಕಾರ. ನಮಸ್ತೆ. ಓಕೆ, ಈಗ ಹೋಗಿ ತಾವು ರೆಡಿಯಾಗಿ ಬನ್ನಿ. ರೆಡಿ ನಾನು. ಆಗೋಯ್ತಾ? ಹಾಂ, ಸ್ವಲ್ಪ ತಲೆ ಬಚ್ಚಿಸ್ಕೊಂಬರ್ಬೇಕು. ಬನ್ನಿ ಹೋಗೋಣ. ನೀನು ತಲೆ ಬಚ್ಚಿಸ್ಕೋಬೇಕಲ್ವಾ? ಹಾಂ, ಹೇರ್ ಸ್ಟೈಲ್ ಸರಿ ಹೋಗಿಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಹೇಳಿ. ಹಾಂ, ಗುಡ್ ಮಾರ್ನಿಂಗ್. Okay.
ಈಗ ಏನು ಮಾಡ್ತಿದ್ಯಮ್ಮ? ಅದೇನೋ ಹೇಳಿದ್ರ? ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಬನ್ನಿ ಹೋಗೋಣ ಈಗ ಅಡುಗೆ ಮಾಡೋಕ್ಕೆ. ಮೇಘಕ್ಕ ಬನ್ನಿ ಅಡುಗೆ ಮಾಡಕ್ಕೆ ಹೋಗೋಣ. ಅಲ್ಲೇ ನಾವು ಮಾಡ್ತಿದ್ದೀವಿ, ಬರ್ತೀರಾ? ಹಾಯ್ ಹೇಳಿ ಕೃಷ್ಣ ಅಣ್ಣ. ಅವ್ರು ತಿಂತಾರೆ, ನಾವು ತಿನ್ನಲ್ಲ. ನಾವು ಬಂದ್ಬಿಟ್ಟು ಹಲಸಿನಕಾಯಿ ಕಬಾಬ್. ಏನು ಮಾಡ್ತಿದ್ಯಾ? ಪಾತ್ರೆ ತೊಳಿತಾ ಇದ್ದೀನಿ. ಶೂಟಿಂಗಿಗೆ ಬಂದಿದ್ದೀನಿ. ಇವ್ರ ಜೊತೆ ಪಾತ್ರೆ ತೊಳೆಯೋಕ್ಕೆ ಕೆಲಸಕ್ಕೆ ಬಂದಿದ್ದೀನ ಗೊತ್ತಿಲ್ಲ. 7 ದಿವಸದಿಂದ ಸೆಟ್ಟಲ್ಲೆಲ್ಲ ಬಂದು ಅಡುಗೆ ಮಾಡೋಂಗಾಯ್ತು. ಅಡುಗೆ ಇಷ್ಟ ಗೊತ್ತು ನಂಗೆ ಮಾಡೋದು, ಆದರೆ ಈ ರೇಂಜಿಗೆ ಹಿಂಗೆಲ್ಲ ಆಯ್ತದೆ ಅಂತ ನನಗೆ ಗೊತ್ತಿರಲಿಲ್ಲವೇ? ಇಲ್ಲ ಕಣವ. ಬಾ ಹೋಗುವ. ಎಲ್ಲಿಗೆ ಹೋಗಮ್ಮೆ? ಎಲ್ಲರೂ ಹೋಗಮ್ಮ. ಅವು ಊರು ಬಿಟ್ಟು ಹೋಗಮ್ಮೆ? ಬೇಡ. ಯಾಕೆ ಅಂದರೆ ನಾವು ನೋಡಲಿ. ಅಯ್ಯೋ ಏನಾರ 7 ಒಟ್ಟಿನಲ್ಲಿ 7. ಏನೇ ಇದು? ಇದು ಹಲಸಿನಕಾಯಿ ಬೇಯಿಸ್ಕೊ ಬಂದಿರೋದು ಕಣ್ಲೇ. ಅದೇನು ಹಂಗೆ ಕಾಣ್ತದೆ? ಇದೆ ಎಲ್ಲರೂ ಇವರು ಚಿಕನು ಮಟನು ಅಂತಾರೆ. ಕರ್ಮ ನಮ್ಗೆ ಅದನ್ನು ಕೇಳಿದ್ರೇ ತಿನ್ಬೇಕಂತಲ್ಲ ಹಲಸಿನಕಾಯಿನ. ಆಮೇಲೆ ಬಟ್ ಏನೋ ಗೊತ್ತಿಲ್ಲ. ಬೋನಲ್ಲಿ ಬೋನ್ ಅದ್ರೊಳಗಿದೆ. ಇದೆ ತಾನೆ ಪಕ್ಕ. ನಾಯಿ ಬೋನು, ಬರೀ ಬೋನಲ್ಲ ಫ್ರೆಂಡ್ಸ್. ಆಮೇಲೆ ನಾಯಿದಂದ್ರೆ ನಾಯಿ ಬೋನಲ್ಲ, ನಾಯಿಗೆ ಆಟ ಆಡೋಕೆ ಕೊಡೋ ಟಾಯ್. ನಾಯಿಗೆ ಟಾಯ್ ಕೊಡ್ತೀವಲ್ಲ ಅದ್ರದ್ದು ಬೋನು. ಅದ್ರದ್ದು ಬೋನು ನೋಡಿ. ದಿಸ್ ಈಸ್ ಹಲಸಿನಕಾಯಿ. ವಿ ಆರ್ ಮೇಕಿಂಗ್ ಹಲಸಿನಕಾಯಿ ಕಬಾಬ್. ಪ್ರೊಡಕ್ಷನ್ ಅಣ್ಣ ಹಾಯ್ ಹೇಳಿ ಇಲ್ಲಿ ಪ್ಲೀಸ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ತಿಂಡಿ ರೈಸ್ ಬಾತು, ಇಡ್ಲಿ, ಸಾಂಬಾರು, ಚಟ್ನಿ. ಸಾಕು ಬಿಡೆ. ಏನಮ್ಮ? ಏನ ಕಷ್ಟಪಡ್ತಾ ಇರೋದು ನಾನಿಲ್ಲಿ, ನೀರು ಇವಳು ಕುಡಿತಾವಳೆ. ಎಕ್ಸ್ಕ್ಯೂಸ್ ಮೀ. ಈಗೇನು ಮಾಡ್ತಿದ್ದೀರಾ? ಫ್ಲೇಮ್ ಹಚ್ಚದ್ರಿ, ಗ್ಯಾಸ್ ಹಚ್ಚಿದ್ರಿ, ಎಣ್ಣೆ ಕಾಯಿಲಿ ತಡೀರಿ. ವಾಟ್ಸ್ ದಿಸ್? ಗೋಬಿ ಮಂಚೂರಿ ಥರ ಮಿಕ್ಸ್ ಹಿಟ್ಟು. ಹಿಟ್ಟೀಗ ರೆಡಿ ಇದೆ. ಇದು ರೆಡಿ ಇದ್ದು ಇದಕ್ಕೆ ರೆಸಿಪಿ ಎಲ್ಲ ಈಗ ಕೇಳ್ಬಿಡಿ ದಯವಿಟ್ಟು. ಚೆನ್ನಾಗಿ ಬಂದರೆ ಮನೆಗೆ ಹೋದ್ಮೇಲೆ ಹೇಳ್ಕೊಡ್ತೀನಿ. ಇಲ್ಲಾಂದರೆ ನಾವೇ ತಿಂದು ಬದುಕ್ತೀವೋ ಇಲ್ವೋ ನೋಡೋಣ. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಮುಂದಿನ ಕೆಲಸ. ಬನ್ನಿ ಈಗ ಮಿಕ್ಸ್ ಮಾಡೋಣ. ಹಾಂ ಅಂದರೆ ಹೆದರ್ಕೊಬಿಡುವಾಗ ತಗೊಳ್ಳಿ. ಹೇಳಿ ಅಂಕಲ್. ಎಲ್ಲರೂ ಹೇಗಿದ್ದೀರಾ ಕೇಳಿ. ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಆರಾಮಾಗಿದ್ದಾರಾ? ಸೌಖ್ಯನಾ? ಸಂತೋಷವಾಗಿದ್ದಾರಾ? ಹೊಡಿಬೇಡ ಆಮೇಲೆ. ಕಬಾಬ ಇದು. ಮತ್ತೆ ಕೃಷ್ಣನ ಹೇಳಿ. ಅಲ್ಲ ಕೃಷ್ಣಣ್ಣ, ಹೌದಾ? ಸಖತ್ತಾಗಿರುತ್ತಲ್ವಾ ಸಾಂಬಾರ್? ಸೂಪರ್. ಕೊಟ್ರೆ ಸಣ್ಣ ಇಲ್ಲೊಂದು ಹಾಯ್ ಹೇಳಿ ಪ್ಲೀಸ್. ಕೊಟ್ರೆ ಸಾ ನೋಡಪ್ಪ, ನಾವು ಕಷ್ಟಪಡ್ತಾ ಇದ್ದೀವಿ. ಒಂದು ರೌಂಡ್ ಕರ್ದಾಯ್ತಾ? ಒಂದು ರೌಂಡ್ ಆಯಿತು. ಬರ್ತಿದ್ದೀನಿ. ಅದಕ್ಕೆಲ್ಲ ನೀನು ಹಾಕಿಡ್ಬೇಕಿಲ್ಲ. ಒಂದು ಕವರ್ ಏನಾದರೂ ತೊಗೊಂಡು, ಇಲ್ಲಾಂದ್ರೆ ಅಷ್ಟೇ ಕತೆ. ದೋಸೆದಿತ್ತು ಗೊತ್ತಾ ಡಬ್ಬಿ, ಅದು ಎತ್ಕೊಬಾ. ಇದರಲ್ಲಿರೋ ನಂದಿನಿ, ಇದರಲ್ಲಿ ಹಿಟ್ಟಿರೋದನ್ನು ಅದಕ್ಕೆ ಹಾಕ್ಬಿಟ್ಟು ಇದನ್ನು ಹಾಕಿದ್ದಾನೆ. ಹೋಗಿ ಎತ್ಕೊಬೇಕು. ಅವಳಷ್ಟೆಲ್ಲ ಮಾಡಿದ್ರು ನೀನು ಮತ್ತೆ ಅವಳಿಗೆ ಯಾಕೆ ಸಹಾಯ ಮಾಡಕ್ಕೆ ಹೋಗ್ತೀಯ? ಅವಳು ಅಷ್ಟು ಮಾತಾಡಿದ್ರು ನೀನು ಒಂದು ಮಾತಾಡ್ಲಿಲ್ವಲ್ಲ? ದೊಡ್ಡ ಮನೆಯವ್ರಿಗೆ ಅವಾಗ ಗಲಾಟೆ ಮಾಡ್ಕೋಬಾರ್ದು ಅಂತ ಅವ್ವ ಮೊದಲೇ ಹೇಳೋಳೆ. ಅಂದ್ಮ್ಯಾಕೆ ಸುಮ್ಮನೆ ಇರಬೇಕು. ನೀನು ಬಾ.
ಸೆಟ್ಟಲ್ಲಿ ಮೇಘಕ್ಕ ಅವರು ಮತ್ತೆ ಆಂಟಿ ಎಲ್ಲ ಸೇರ್ಕೊಂಡು ಮುದ್ದೆ ಮಾಡ್ತಾವ್ರೆ, ತಿರುತ್ತವ್ರೆ ಮುದ್ದೆಯ. ಅಯ್ಯ ನೀವು ಶಿವಮೊಗ್ಗ ಭಾಷೆ ಬಿಟ್ಟು ಒಳ್ಳೆ ಮಂಡ್ಯ ಭಾಷೆ ಮಾತಾಡ್ತಾರೆ. ಈಗ ಇವಳು ಸೀರಿಯಲ್ ಸೇರ್ಬಿಟ್ಟು ಹಂಗೆ ಆಗಿದೆ. ಈಗ ಅವಳಿಗೆ ಬರ್ಬೇಕಲ್ಲ ಅಂತ ಜೊತೆಗೆ ಸೂಚು. ಮನೆಗೆ ನಿಮ್ಮನ್ನು ಸೇರ್ಸಲ್ಲ ಮನೆಗೆ ಹೌದು, ಎಂತದೇ ಮಾತಾಯ್ತು ದೊಡ್ಡ ಸರ್ ಯಾರು ಅದು ಬೇರೆ ಕಡೆ ಇಲ್ಲ ಇಲ್ಲೊಂದು ಅದು ಅಲ್ಲೊಂದು ಇದು ಸಾಕು ಬಿದ್ರೆ ಅಲ್ಲೇ ಅಲ್ಲಿ. ಮೂನೆ ಆಗ್ತಾ ಇಲ್ವಲ್ಲ, ಅವ್ರು ಮಾಡ್ಬೇಕಾ? ಹೊಡಿತಾರೆ, ಸೌಂಡ್ ಬರುತ್ತಿದ್ದು ಗ್ರ ಅಂತ. ಯಪ್ಪ ಸೌಂಡ್ ಇಲ್ಲ ಅಷ್ಟೇ ಅಲ್ವಾ? ಕಂದ ಮಗರಿ ಹೋಗು. ಆಹಾ, ಎಲ್ಲಿ